ನಿನ್ನೆ ಅವಧಿಯೊಳಗ ಮೊದಲನೇ ಮಹಾಯುದ್ಧದ ಕಾರಣಗಳನ್ನ ನಾವು ನೋಡಿದೀವಿ. ಇವತ್ತು ಮೊದಲನೇ ಮಹಾಯುದ್ಧದ ಘಟನೆಗಳ ಬಗ್ಗೆ ನೋಡೋಣಂತ. ಪ್ರಥಮ ಮಹಾಯುದ್ಧದ ಘಟನೆಗಳು. ಯಾವಾಗಾಯ್ತು ಮೊದಲನೇ ಮಹಾಯುದ್ಧ? 1914ರಿಂದ 1918. ಮೊದಲನೇ ಮಹಾಯುದ್ಧಾಗ ಕಾರಣಗಳೇನಿಂದವ? ಮೊದಲನೇದ್ದು ಉತ್ಕಟವಾಗಿರ್ತಕ್ಕಂಥ ರಾಷ್ಟ್ರಾಭಿಮಾನ. ಎರಡನೇದ್ದು ವಾಣಿಜ್ಯ ಪೈಪೋಟಿ ಮತ್ತು ವಸಾಹತುಗಳ ಸ್ಥಾಪನೆ. ಮೂರನೇದ್ದು ಇತ್ಯರ್ಥವಾಗದ ಗಡಿ ಸಮಸ್ಯೆ. ನಾಲ್ಕನೇದ್ದು ಟ್ರಿಬಲ್ ಅಲೈನ್ಸ್ ಮತ್ತು ಟ್ರಿಬಲ್ ಎಂಟಿಟಿ ಅನ್ನುವಂತ ಗುಪ್ತ ಸಂಘಗಳ ಹುಟ್ಟುಕೊಂಡಿದ್ದು. ನಾಲ್ಕನೇದ್ದು ಶಸ್ತ್ರಾಸ್ತ್ರಗಳ ಪೈಪೋಟಿ. ಐದನೇದ್ದು ಎರಡನೇ ಕೈಸರ್ ವಿಲಿಯಂ ವಿಶ್ವ ಸಾಮ್ರಾಜ್ಯವನ್ನ ಕಟ್ಟಬೇಕು, ವಿಶ್ವ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅನ್ನುವಂತ ಮಹತ್ವಾಕಾಂಕ್ಷೆ. ಏಳನೇದ್ದು ಬಾಲ್ಕನ್ ರಾಜ್ಯಗಳಲ್ಲಿ ಇರ್ತಕ್ಕಂತಹ ರಾಷ್ಟ್ರಗಳ ಮಧ್ಯೆ ನಡೀತಕ್ಕಂತಹ ಪೈಪೋಟಿ ಮತ್ತು ವೈರತ್ವ. ಎಂಟನೇದ್ದು ರಾಷ್ಟ್ರೀಯತೆಯನ್ನ ಪ್ರಚೋದಿಸುವಂತ ವೃತ್ತಪತ್ರಿಕೆಗಳು, ನಮ್ದೇ ರಾಷ್ಟ್ರ ಶ್ರೇಷ್ಠ ಅನ್ನುವಂತಹ ಬರವಣಿಗೆಯನ್ನ ಬರೆಯುವಂತ ವೃತ್ತಪತ್ರಿಕೆಗಳು. ಒಂಬತ್ತನೇದ್ದು ಯುದ್ಧವನ್ನ ನಿಲ್ಲಿಸಬೇಕು, ಜಗಳವನ್ನ ತಪ್ಪಿಸಬೇಕು, ಅವರ ಮಧ್ಯೆ ಸಂಧಾನ ಮಾಡಬೇಕು ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ಇಲ್ಲದೆ ಇರುವುದು ಅಥವಾ ಕೊರತೆ ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಆಗ್ತದೆ. ಇವೆಲ್ಲ ಕಾರಣಗಳ ಜೊತೆನೆ ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ಕಾರಣ ಅಂತ ಕರಿತೀವಿ ಆರ್ಚ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡ್ ಮತ್ತು ಅವನ ಹೆಂಡತಿ ಸೂಫಿಯಾ ಇವರಿಬ್ಬರ ಕೊಲೆ ಮೊದಲನೇ ಮಹಾಯುದ್ಧಕ್ಕೆ ಚಾಲನೆಯನ್ನ ನೀಡ್ತದ ಅಂತ. ಇವರು ಆಸ್ಟ್ರಿಯಾದ ಚಕ್ರವರ್ತಿಯ ಅಳಿಯ ಮತ್ತು ಮಗಳ. ಇವರು ಆಸ್ಟ್ರಿಯಾದ ಚಕ್ರವರ್ತಿಯ ಅಳಿಯ ಮತ್ತು ಮಗಳು. ಆಸ್ಟ್ರಿಯಾದ ಚಕ್ರವರ್ತಿಯ ನಂತರ ಉತ್ತರಾಧಿಕಾರಿ ಆಗಬೇಕಾಗಿರ್ತಕ್ಕಂಥವ್ರು ಅಂದ್ರೆ ಆಸ್ಟ್ರಿಯಾದ ಚಕ್ರವರ್ತಿ ಮುಂದಿನ ಚಕ್ರವರ್ತಿ ಅಂತೇಳಿ ಆರ್ಚ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡ್ ಅಂತ ಕರಿತಿದ್ರು, ಮುಂದಿನ ಚಕ್ರವರ್ತಿ ಅಂತ ಕರಿತಿದ್ರು. ಒಂದು ಸಂದರ್ಭದಲ್ಲಿ ಆರ್ಚ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡ್ ಮತ್ತು ಆತನ ಹೆಂಡತಿ ಸೂಫಿಯಾ ಇವರಿಬ್ರು ರಾಜಧಾನಿ ಸರ್ಜೋವಾ ಅನ್ನುವಂತ ಒಂದು ನಗರದೊಳಗ ಮಿಲಿಟರಿಯನ್ನ ಪರಿಶೀಲನೆ ಮಾಡಕ್ ಹೋಗಿರ್ತಾರ. ಆ ಸಂದರ್ಭದೊಳಗ ಸರ್ಬಿಯಾದ ಒಬ್ಬ ತರುಣ ವಿದ್ಯಾರ್ಥಿ, ಏನ್ ಹೆಸರು ಒಂದು ಗವ್ರಿಲ್ಲೋ ಪ್ರಿನ್ಸಪ್ ಅನ್ನುವಂತ ಸರ್ಬಿಯಾದ ಒಬ್ಬ ತರುಣ ವಿದ್ಯಾರ್ಥಿ 1914 ಜೂನ್ 28ಕ್ಕ ಈ ಇಬ್ಬರನ್ನ ಆರ್ಚ್ ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡ್ ಮತ್ತು ಅವನ ಹೆಂಡತಿ ಸೂಫಿಯಾಳನ್ನ ಗುಂಡಿಕ್ಕಿ ಕೊಲೆ ಮಾಡ್ತಾನ. ಈ ಒಂದು ಘಟನೆ ಈ ಉಳಿದೆಲ್ಲ ಕಾರಣಗಳಿಗೆ ಪುಷ್ಟೀಕರಣ ಕೊಟ್ಟು ಮಹಾಯುದ್ಧ ಆಗುವ ಮಟ್ಟಕ್ಕೆ ತರ್ತದ ಅಂತ. ಇಷ್ಟಕ್ಕೆ ಯುದ್ಧ ಆಯ್ತೇನು? ಅವ್ರು ಕೊಂದ ತಕ್ಷಣ ಯುದ್ಧ ಆಯ್ತೇನು? ಇಲ್ಲ, ಕೊಂದ ತಕ್ಷಣ ಯುದ್ಧ ಆಗೋದಿಲ್ಲ. ಆಗೇನಪ್ಪಾ ಅಂತಂದ್ರ ಸರ್ಬಿಯಾ ಅನ್ನೋದು ಒಂದು ಸಣ್ಣದಾಗಿರ್ತಕ್ಕಂಥ ಬುಡಕಟ್ಟು ಇರ್ತೈತಿ. ಆ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥ ಈ ತರುಣ ವಿದ್ಯಾರ್ಥಿ ಯಾಕೆ ಕೊಲೆ ಮಾಡಿದ ಅನ್ನೋದ್ರ ಕುರಿತು ಕ್ಲಾರಿಫಿಕೇಶನ್ ಕೊಡ್ಬೇಕು. ಮರ್ಡರ್ ಯಾಕೆ ಮಾಡಿದ ಅನ್ನೋದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ಅಂತೇಳಿ ಏನಪ್ಪಾ ಅಂದ್ರೆ ಆಸ್ಟ್ರಿಯಾ ಸರ್ಬಿಯಾ ಕೇಳ್ತದ, ರೀಸನ್ ಕೇಳ್ತೈತಿ. ಅವರು ಅದಕ್ಕೆ ರೀಸನ್ ಒಂದು ಕೊಡ್ತಾರೆ. ಕೊಟ್ಟಾದ್ಮೇಲೆ ಆಸ್ಟ್ರಿಯಾ ಏನಪ್ಪಾ ಅಂದ್ರೆ ಈ ರೀಸನ್ ಏನಪ್ಪಾ ಅಂತಂದ್ರೆ ಅದಕ್ಕೆ ಸಮಂಜಸ ಆಗಿದ್ದಲ್ಲ, ಇದಕ್ಕ ಪೂರಕವಾಗಿರ್ತಕ್ಕಂಥದ್ದಲ್ಲ ಅದು ಅಂತೇಳಿ ಅದನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತೈತಿ. ಸರ್ಬಿಯಾವನ್ನ ಕೊಲೆಪಾತಕ ರಾಷ್ಟ್ರ ಅಂತೇಳಿ ಬಿಂಬಿಸ್ತೈತಿ. 48 ಗಂಟೆ ಕಾಲಾವಕಾಶ ಕೊಟ್ಟಿರ್ತಾರೆ. ಅದು ಅಸಮರ್ಪಕ ಅಂತ ಗೊತ್ತಾದ್ಮ್ಯಾಗ ಅದನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತೈತಿ. ಸರ್ಬಿಯಾವನ್ನ ಆಸ್ಟ್ರಿಯಾ ಕೊಲೆಪಾತಕ ರಾಷ್ಟ್ರ ಅಂತ ಹೇಳಿ ಸರ್ಬಿಯಾದ ಮೇಲೆ ಏನಪ್ಪಾ ಅಂತಂದ್ರ ಸೇಡ್ ತೀರಿಸ್ಕೊಳ್ಬೇಕು. ಆ ಕೊಲೆಗೆ ಪ್ರತ್ಯುತ್ತರವಾಗಿ ಏನಪ್ಪಾ ಅಂದ್ರ ಅದರ ಮೇಲೆ ಯುದ್ಧವನ್ನ ಸಾರ್ತೈತಿ. 1914 ಜುಲೈ 28ಕ್ಕೆ ಸರ್ಬಿಯಾದ ಮೇಲೆ ಯುದ್ಧವನ್ನ ಘೋಷಿಸ್ತೈತಿ. ಅದು ಮೊದಲ ಯುದ್ಧದ ಪ್ರಾರಂಭ ಅಂತ ಕರಿತೀವಿ.
ಅಂದ್ರೆ ಈ ಪ್ರಾರಂಭ ಯುದ್ಧನು ಸ್ಟಾರ್ಟ್ ಆತು, ಆಮೇಲೆ ಎಲ್ಲರೂ ಕುಡಿದ್ರು, ಯುದ್ಧ ಮುಗಿಲಿಲ್ಲ. ಈ ಯುದ್ಧ ಆಗ್ಬೇಕು ಅಂತಂದ್ರೆ ಮೊದಲಿಗೆ ಸರ್ಬಿಯಾ ಕಾರಣ, ಸರ್ಬಿಯಾದ ಮೇಲೆ ಯುದ್ಧ ಘೋಷಣೆ ಮಾಡಿದ್ರೆ, ಇದಾದ್ಮೇಲೆ ಏನಪ್ಪಾ ಅಂದ್ರೆ ಸಾಕಷ್ಟು ಘಟನೆಗಳೇ ನಡೀತಾವ, ಸಾಕಷ್ಟು ಘಟನೆಗಳೇನಪ್ಪಾ ಅಂತಂದ್ರೆ ಆಗ್ತಾವ. ಇದಕ್ ಪೂರಕವಾಗಿರ್ತಕ್ಕಂಥ ಒಪ್ಪಂದಗಳನ್ನು ಕಾರಣ ಆಗ್ತಾವ. ಆ ಘಟನೆಗಳು ಏನು ಅಂತಂದ್ರೆ ಮೊದಲನೇ ಮಹಾಯುದ್ಧದ ಆರಂಭದೊಳಗ ಮಾರನೇ ಕಾಳಗ ಅಂತ ಆಗ್ತೈತಿ. ಅದಾದ್ಮೇಲೆ ರಷ್ಯಾ ಜೊತೆ ಯುದ್ಧ ಆಗ್ತೈತಿ, ಅಲ್ಲಿ ರಷ್ಯಾ ಸೋಲ್ತೈತಿ. ಅದಾದ್ಮೇಲೆ ವರ್ಡೋನ್ ಅನ್ನುವಂತ ಕಾಳಗ ಆಗ್ತೈತಿ, ಸೋಮನಿ ಅನ್ನುವಂತ ಕಾಳಗ ಆಗ್ತೈತಿ, ಜಟ್ಲ್ಯಾಂಡ್ ಅನ್ನುವಂತ ಕಾಳಗ ಆಗ್ತೈತಿ. ಹಂಗೆ ನಿರಂತರವಾಗಿ ಜರ್ಮನಿ ಆಸ್ಟ್ರಿಯಾದ ಮಧ್ಯೆ ಯುದ್ಧಗಳಾಗ್ತವ. ಕೊನೆಗೆ ರಷ್ಯಾ ಏನಪ್ಪಾ ಅಂತಂದ್ರೆ ಯುದ್ಧರಂಗವನ್ನ ಬಿಟ್ಟು ವಾಪಸ್ ಹೋಗ್ತೈತಿ. ರಷ್ಯಾ ಯುದ್ಧರಂಗವನ್ನ ಬಿಟ್ಟು ಹೋದಾಗ ರಷ್ಯಾದ ಸ್ಥಾನವನ್ನು ತುಂಬಕ್ಕ ಅಮೆರಿಕ ಬರ್ತೈತಿ. ಅಮೆರಿಕ ಯಾವಾಗ ಯುದ್ಧರಂಗವನ್ನ ಪ್ರವೇಶ ಮಾಡ್ತೈತೋ ಆಗ ಯುದ್ಧದ ಗತಿ ಸಂಪೂರ್ಣವಾಗಿ ಬದಲಾಗ್ತದೆ. ಮೊದಲಿಗೆ ಏನಪ್ಪಾ ಅಂದ್ರೆ ಜರ್ಮನಿ ವಿಜಯದ ಉಮ್ಮತ್ತಿನೊಳಗಿರ್ತೈತಿ, ಅದನ್ನ ಬದಲು ಮಾಡಿದ್ದು ಅಮೆರಿಕ ಯುದ್ಧರಂಗವನ್ನ ಪ್ರವೇಶ ಮಾಡಿದ್ದು. ಇಷ್ಟೆಲ್ಲಾ ಘಟನೆಗಳು ಏನಪ್ಪಾ ಅಂತಂದ್ರ ಮೊದಲನೇ ಮಹಾಯುದ್ಧದೊಳಗ ನಾವು ನೋಡ್ತೀವಿ. ನಾವು ಮುಖ್ಯವಾಗಿ ಮೊದಲನೇ ಮಹಾಯುದ್ಧ ಅಂತಂದಾಗ, ಮೊದಲನೇ ಮಹಾಯುದ್ಧ ಪ್ರಾರಂಭ ಆಗಿದ್ದು ಸರ್ಬಿಯಾ ಮತ್ತು ಆಸ್ಟ್ರಿಯಾ ಎರಡೂ ರಾಷ್ಟ್ರಗಳ ಮಧ್ಯೆ ಒಂದು ಸಣ್ಣ ಪ್ರಮಾಣದಾಗಿರ್ತಕ್ಕಂಥ ಸ್ಥಳೀಯ ಯುದ್ಧ ಅಂತ ಕರಿತೀವಿ. ಸರ್ಬಿಯಾ ಮತ್ತು ಆಸ್ಟ್ರಿಯಾದ ಮಧ್ಯೆ ಈ ಎರಡೇ ರಾಷ್ಟ್ರಗಳ ಮಧ್ಯೆ ಸಣ್ಣ ಪ್ರಮಾಣದಲ್ಲಿ ಆದ ಸ್ಥಳೀಯ ಯುದ್ಧ ಅದು ಮಹಾಯುದ್ಧ ಅಲ್ಲ. ಮಹಾಯುದ್ಧ ಯಾವಾಗ ಆಗ್ತೈತಿ ಅಂದ್ರೆ ಅಮೆರಿಕ ಯುದ್ಧರಂಗ ಪ್ರವೇಶ ಮಾಡಿ ಬಹುತೇಕ ರಾಷ್ಟ್ರಗಳು ಎಲ್ಲ 1918 ಹೊತ್ತಿಗೆ ಬಹುತೇಕ ಎಲ್ಲ ಕುಡ್ಕೊಂತಲ್ಲ, ಅವಾಗ ಮಹಾಯುದ್ಧ ಅಂತ ಕರೆಸ್ಕೊಳ್ತೈತದ. ಈ ಸರ್ಬಿಯಾದ ಮೇಲೆ ಯುದ್ಧ ಮಾಡ್ತಾರಲ್ಲ, ಆ ಯುದ್ಧದಿಂದ ಏನಪ್ಪಾ ಅಂತಂದ್ರ ಆಸ್ಟ್ರಿಯಾದಕ್ಕ ಜರ್ಮನಿ ಬೆಂಬಲ ಕೊಡ್ತೈತಿ. ಆಸ್ಟ್ರಿಯಾಕ ಸರ್ಬಿಯಾದ ಮೇಲೆ ದಾಳಿ ಮಾಡಕ್, ಯುದ್ಧ ಮಾಡಕ್ ಏನ್ ಆಸ್ಟ್ರಿಯಾ ದಾಳಿ ಮಾಡ್ತೈತಲ್ಲ, ಆಗ ಆಸ್ಟ್ರಿಯಾಕ ಬೆಂಬಲ ಯಾರು ಕೊಡ್ತಾರ ಅಂತಂದ್ರ ಜರ್ಮನಿಯವರು ಬೆಂಬಲ ಕೊಡ್ತಾರ. ಆಸ್ಟ್ರಿಯಾಕ ಜರ್ಮನಿಯವರು ಬೆಂಬಲ ಕೊಟ್ಟಿದ್ರಿಂದ ಇನ್ನು ಸರ್ಬಿಯಾ ಒಂದೇ ಇರ್ತೈತಲ್ಲ, ಇಲ್ಲಿ ಜರ್ಮನಿ ಆಸ್ಟ್ರಿಯಾ ಎರಡು ಅದು. ಇನ್ನು ಸರ್ಬಿಯಾಕ ಯಾರು ಬೆಂಬಲ ಕೊಡ್ತಾರ ಅಂದ್ರೆ ಸರ್ಬಿಯಾಕ ರಷ್ಯಾ ಬೆಂಬಲ ಕೊಡ್ತೈತಿ. ನಾವು ಇತಿಹಾಸದಿಂದ ಬಹಳ ನೋಡ್ಕೊಂತೀವಿ. ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದೊಳಗೆ ಹೇಳ್ತಾನೆ, ತನ್ನ ವೈರಿಯ ತನ್ನ ಮಿತ್ರ ಆಗ್ತಾನಂತ, ತನ್ನ ವೈರಿಯ ತನ್ನ ಮಿತ್ರ ಆಗ್ತಾನ. ಅದೇ ಮಿತ್ರ ಅಂತ ಕರೀತಾರೆ. ಇತಿಹಾಸದೊಳಗೆ ಇಂಥ ಘಟನೆಗಳನ್ನು ನೋಡ್ತೀವಿ. ಇಲ್ಲಿ ಆಸ್ಟ್ರಿಯಾಕ ಏನಪ್ಪಾ ಅಂತಂದ್ರ ಆಸ್ಟ್ರಿಯಾಕ ಜರ್ಮನಿ ಬೆಂಬಲ ಕೊಟ್ಟಿದ್ದ ಒಂದು ಕಾರಣಕ್ಕಾಗಿ ಸರ್ಬಿಯಾಕ ಏನಪ್ಪಾ ಅಂದ್ರೆ ರಷ್ಯಾ ಬೆಂಬಲವಾಗಿ ನಿಲ್ತೈತಿ. ಒಂದು ರಾಷ್ಟ್ರಕ್ಕೆ ಇನ್ನೊಂದು ರಾಷ್ಟ್ರ ಬೆಂಬಲ ಕೊಟ್ಟಿದ್ದು ಮತ್ತೊಂದು ರಾಷ್ಟ್ರಕ್ಕೆ ಬೆಂಬಲ ಕೊಡ್ತೈತೆ. ಹೀಗಾಗಿ ನಿರಂತರವಾಗಿ ಪ್ರಬಲ ರಾಷ್ಟ್ರಗಳಾಗಿರ್ತಕ್ಕಂಥ ಬ್ರಿಟನ್ನು, ಫ್ರಾನ್ಸು, ಇಟಲಿ ಇವೆಲ್ಲವೂ ಯುದ್ಧರಂಗ ಪ್ರವೇಶ ಮಾಡುವಂಗ ಆಗ್ತೈತಿ. ಇವ್ರ ಮೇಲೆ ಯಾರು ದಾಳಿ ಮಾಡಿಲ್ಲ, ಇವ್ರಿಗೆ ಯಾರು ಜಗಳಕ್ಕೆ ಹೋಗಿಲ್ಲ, ಇವ್ರದ್ದೇನು ಸಮಸ್ಯೆಗಳೇ ಇಲ್ಲ. ಬಟ್ ಅವರವರ ಮಧ್ಯೆ ಇರುವಂತ ವೈಷಮ್ಯಗಳು, ಹೌದು ತಿಳಿಯಕ್ಕೆ ನನ್ಗೆ ಆಕಿ ಮೊದಲು ಏನೋ ಮಾಡಿರ್ಲಕ್ಕೆ ಆಕಿನ ಜೊತೆ ಏನಾರು ಆಕಿ ಜಗಳಾಡಕ್ಕಾರಲ್ಲ, ನಾನು ಸ್ವಲ್ಪ ಹೋಗುಣ ಅಂತೇಳಿ ಹೋಗ್ತೀನಿ. ಹಂಗ ಯುರೋಪಿನಲ್ಲಿರ್ತಕ್ಕಂಥ ಬಹುತೇಕ ಬಲಿಷ್ಠ ರಾಷ್ಟ್ರಗಳಿಂದ ಅವೆಲ್ಲವೂ ಯುದ್ಧರಂಗವನ್ನ ಪ್ರವೇಶ ಮಾಡಿದ್ವು ಅಂತ. ರಷ್ಯಾದ ಮಿತ್ರ ರಾಷ್ಟ್ರ ಫ್ರಾನ್ಸ್ ಮೇಲೆ ಏನಪ್ಪಾ ಅಂತಂದ್ರೆ ರಷ್ಯಾದ ಮಿತ್ರ ರಾಷ್ಟ್ರ ಫ್ರಾನ್ಸ್ ಮೇಲೆ ಜರ್ಮನಿ ಯುದ್ಧ ಸಾರ್ತೈತಿ. ಇದೇ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಜರ್ಮನಿ ಸೈನ್ಯ ಸಮೇತವಾಗಿ ಬರ್ತೈತಿ, ಬೆಲ್ಜಿಯಂ ಬರ್ತದ. ಬೆಲ್ಜಿಯಂಗೆ ಬಂದಿರ್ತಕ್ಕಂಥ ಸಂದರ್ಭದೊಳಗ ಇಂಗ್ಲೆಂಡ್ ತಟಸ್ಥವಾಗಿರ್ತೈತಿ, ಇಂಗ್ಲೆಂಡ್ ಭಾಗವಹಿಸೋದಿಲ್ಲ. ಅಂದ್ರೆ ಇಂಗ್ಲೆಂಡ್ನ ಬರಲೇ ಇಲ್ಲ. ಅಲ್ಲಿ ಬಂದಿದ್ದೇನಪ್ಪ ನಂತರ ಇಂಗ್ಲೆಂಡ್ ಬರ್ತೈತಿ. ಅಲ್ಲಿ ತನಕ ಆಸ್ಟ್ರಿಯಾ, ಜರ್ಮನಿ, ಸರ್ಬಿಯಾ, ಫ್ರಾನ್ಸ್, ಪರ್ಷಿಯಾ ಇವೆಲ್ಲ ಇರ್ತಾವ. ಇಂಗ್ಲೆಂಡ್ ಒಟ್ಟೆ ಯುದ್ಧರಂಗ ಪ್ರವೇಶ ಮಾಡೋದಿಲ್ಲ. ಯಾವಾಗ ಜರ್ಮನಿಯ ದುರಾಸೆ, ಜರ್ಮನಿಯ ದ್ವೇಷ, ಜರ್ಮನಿ ಸರ್ವಾಧಿಕಾರತ್ವ, ಜರ್ಮನಿ ವಿಶ್ವ ಸಾಮ್ರಾಜ್ಯ ಕಟ್ಟಬೇಕು ಅನ್ನುವಂತ ಪರಿಕಲ್ಪನೆಗಳು ಜಗತ್ತಿಗೆ ಮುಟ್ಟಕ್ ಪ್ರಾರಂಭ ಆಗ್ತಾವೋ, ಅವಾಗ ಜಗತ್ತಿನಲ್ಲಿರ್ತಕ್ಕಂಥ ರಾಷ್ಟ್ರಗಳೆಲ್ಲ ಏನಪ್ಪಾ ಅಂದ್ರೆ ಒಂದಾಗಕ್ ಪ್ರಾರಂಭ ಮಾಡ್ತಾವ. ಜರ್ಮನಿಯ ದಂಡನಾಯಕ ಮಾಲ್ಟ್ಕೆ ಅನ್ನುವಂತ ಜರ್ಮನಿ ದಂಡನಾಯಕ ಅವ ಏನಪ್ಪಾ ಅಂದ್ರೆ ರಷ್ಯನ್ರನ್ನ ದೂರವಾಗಿರ್ತಾನ, ರಷ್ಯಾವನ್ನ ದೂರವಾಗಿಟ್ಟು ಫ್ರಾನ್ಸ್ ಮೇಲೆ ದಾಳಿ ಮಾಡ್ತಾನೆ, ಬೆಲ್ಜಿಯಂ ಮೇಲೆ ದಾಳಿ ಮಾಡ್ತಾನ, ಅಲ್ಸೆಸ್ ಮತ್ತು ಲೂರೆನ್ಸ್ ಪ್ರದೇಶಗಳೆಲ್ಲ ಅವ ಮೇಲೆ ದಾಳಿ ಮಾಡ್ತಾನ, ಗೆಲ್ಲಬೇಕನ್ನುವಂತ ದುರಾಸೆಯನ್ನ ಇಟ್ಟುಕೊಳ್ತಾನ. ಈ ದುರಾಸೆನೆ ಒಂದು ಸಣ್ಣದಾಗಿರ್ತಕ್ಕಂಥ ಪ್ರಾದೇಶಿಕ ಯುದ್ಧ, ಸ್ಮಾಲ್ ವಿಲೇಜ್ ವಾರ್, ಅದು ಬಹಳ ಸಣ್ಣದಾಗಿರ್ತಕ್ಕಂಥ ಯುದ್ಧ, ಅದನ್ನ ಏನಪ್ಪಾ ಅಂದ್ರೆ ಮಹಾಯುದ್ಧ, ವರ್ಲ್ಡ್ ವಾರ್ ಅಂತ, ಜಗತ್ತಿನ ಯುದ್ಧ ಅನ್ನೋ ಮಟ್ಟಕ್ಕೆ ಹೋಯ್ತು ಅಂತ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಘಟನೆ ಯಾವುದು ಅಂದ್ರೆ ಮೊದಲನೇದು ಮಾರನೇ ಕಾಳಗ ಅಂತ.
ಮಾರನೇ ಕಾಳಗ ಮೊದಲನೇದ್ದು. ಈ ಮಾರನೇ ಅನ್ನುವಂತ ಕಾಳಗದಾಗ ಫ್ರೆಂಚ್ ದಂಡನಾಯಕ ಛೋಪ್ರೆ ಫ್ರೆಂಚ್ ದಂಡನಾಯಕ ಛೋಪ್ರೆ, ಕೆಲವೊಬ್ರು ಜೋಪ್ರೆ ಅಂತಾನೂ ಕರೀತಾರೆ. ಫ್ರೆಂಚ್ ದಂಡನಾಯಕ ಛೋಪ್ರೆ ಅನ್ನುವಂತವ ಬಹಳ ಪ್ರಬಲವಾಗಿ ಹೋರಾಟ ಮಾಡಿ ಜರ್ಮನಿ ಸೈನ್ಯವನ್ನ ತಡೆಗಟ್ತಾನೆ. ಫ್ರೆಂಚ್ ದಂಡನಾಗಿರ್ತಕ್ಕಂಥ ಛೋಪ್ರೆ ಜರ್ಮನಿಯ ದಾಳಿಯನ್ನ ಏನಪ್ಪಾ ಅಂತಂದ್ರೆ ಸೈನ್ಯದ ದಾಳಿಯನ್ನ ತಡೆಗಟ್ತಾನೆ, ಆರಂಭದೊಳಗೆ ತಡೆಗಟ್ತಾನೆ. 1915 ಸಂದರ್ಭದೊಳಗೆ ಇಟಲಿ ತ್ರಿರಾಷ್ಟ್ರಕೂಟ ಅಂತ ಏನಿತ್ತಲ್ಲ, ಆ ತ್ರಿರಾಷ್ಟ್ರಕೂಟವನ್ನ ತ್ಯಜಿಸಿಬಿಡ್ತೈತಿ. ತ್ಯಜಿಸಿ ಏನಪ್ಪಾ ಅಂದ್ರ ಫ್ರಾನ್ಸ್, ಇಂಗ್ಲೆಂಡ್ ಮತ್ತು ರಷ್ಯಾ ಏನು 3 ಮಿತ್ರಕೂಟಗಳು ಇರ್ತಾವಲ್ಲ, ಅದ್ರ ಜೊತೆ ಬಂದು ಇಟ್ಲಿ ಸೇರ್ತದೆ. ಮಾರನೇ ಕಾಳಗ ಯಾಕಾಯ್ತು ಅಂತಂದ್ರೆ ಫ್ರೆಂಚ್ ದಂಡನಾಯಕ ಛೋಪ್ರೆ ಪ್ರಬಲವಾಗಿ ಜರ್ಮನಿಯ ಸೈನ್ಯವನ್ನ ಎದುರು ಹಾಕಿಸ್ತಾನ. ಇದರಿಂದ ಏನಾಗ್ತಂದ್ರೆ 1915 ಸಂದರ್ಭದೊಳಗೆ ಇಟ್ಲಿ ತ್ರಿರಾಷ್ಟ್ರಕೂಟವನ್ನ ಬಿಟ್ಟು ಮಿತ್ರ ಪಡೆಗೆ ಬಂದು ಸೇರ್ತೈತಿ. ಆ ಮಿತ್ರ ಪಡೆ ಒಳಗೆ ಏನಪ್ಪಾ ಅಂದ್ರೆ ಇಂಗ್ಲೆಂಡ್ ಇರ್ತೈತಿ, ಫ್ರಾನ್ಸ್ ಇರ್ತೈತಿ, ರಷ್ಯಾ ಇರ್ತೈತಿ. ಆ ಕೂಟಕ್ಕೆ ಬಂದು ಸೇರಿ ಚತುಷ್ಕೂಟ ಅಂತ ಆಗ್ತೈತಿ. ಇಟ್ಲಿ ಬಂದಲ್ಲಿ ಸೇರಿದ್ರಿಂದ 4 ಕೂಟಗಳು ಅಂತ ಆಗ್ತಾವ. ಇಲ್ಲಿ ಯಾಕಂತಂದ್ರ ಆಸ್ಟ್ರಿಯಾದ ಅಧೀನದೊಳಗ ಟ್ರೆಸ್ಟಿ ಮತ್ತು ಟ್ರಿಂಟಿನೋ ಅನ್ನುವಂತ 2 ಪ್ರದೇಶಗಳು ಇರ್ತಾವ. ಆಸ್ಟ್ರಿಯಾದ ಅಧೀನದೊಳಗೆ ಟ್ರೆಸ್ಟಿ ಮತ್ತು ಟ್ರಿಂಟಿನೋ ಅನ್ನುವಂತ 2 ಪ್ರದೇಶಗಳು ಇರ್ತಾವ. ಆ ಪ್ರದೇಶಗಳನ್ನ ಪಡೆಯೋದ್ರ ಸಲುವಾಗಿ ಪೈಪೋಟಿಗಳು ಇರ್ತಾವ. ಮೊದಲೇ ಮಹಾಯುದ್ಧ ಏನು ಪ್ರಾರಂಭ ಆಗ್ತದಲ್ಲ, ಆ ಮೊದಲೇ ಮಹಾಯುದ್ಧದ ಪ್ರಾರಂಭದೊಳಗ ಏನು ಸರ್ಬಿಯಾದ ಯುದ್ಧ ಆದ್ಮೇಲೆ ಮಾರನೇ ಕಾಳಗ ಏನು ಪ್ರಾರಂಭ ಆಗ್ತದಲ್ಲ, ಆ ಮಾರನೇ ಕಾಳಗದ ಒಳಗ ಜರ್ಮನಿ ಏನಪ್ಪಾ ಅಂದ್ರೆ ತನ್ನ ಯುದ್ಧ ನೈಪುಣ್ಯತೆ ಚಾಣಾಕ್ಷತನೆಯಿಂದ ಮಿತ್ರ ರಾಷ್ಟ್ರಗಳ ಮೇಲೆ ವಿಜಯವನ್ನ ಸಾಧಿಸ್ತೈತಿ. ಫಸ್ಟ್ಗೆ ಜರ್ಮನಿನ ಗೆಲ್ತೈತಿ. ಈ 4 ಚತುಷ್ಕೂಟ ಇದ್ದವರೆಲ್ಲ ಸೋತ್ ಬಿಡ್ತೈತಿ. ಜರ್ಮನಿಯಲ್ಲಿ ಫಸ್ಟಿಗೆ ಜರ್ಮನಿ ಗೆಲ್ತದೆ. ಯಾವಾಗ ಜರ್ಮನಿ ಗೆಲ್ತದೋ ಆಗ ಇಡೀ ವಿಶ್ವ ಏನಪ್ಪಾ ಅಂತ ಗಾಬರಿ ಆಗ್ಬಿಡ್ತದೆ. ಬೇರೆ ಬೇರೆ ರಾಷ್ಟ್ರಗಳದಾವಲ್ಲ ಅವೆಲ್ಲ ಗಾಬರಿ ಆಗ್ತಾವ. ಜರ್ಮನಿ ಆಸೆ ಏನಿತ್ತು, ವಿಶ್ವ ಸಾಮ್ರಾಜ್ಯ ಕಟ್ಟಬೇಕು ಅನ್ನುವಂತ ಕಲ್ಪನೆ ಇತ್ತು, ಸರ್ವಾಧಿಕಾರತ್ವದ ಧೋರಣೆ ಇತ್ತು, ದಬ್ಬಾಳಿಕೆಯ ಆಡಳಿತ ಇತ್ತು. ಎಲ್ಲಿ ಅವ್ರು ಗೆದ್ರಲ್ಲ ಅನ್ನೋದಕ್ಕ ಬಹುತೇಕ ಇನ್ನು ಉಳಿದವ್ರು ಏನಪ್ಪಾ ಅಂದ್ರೆ ಬಂದ್ ಮಿತ್ರ ರಾಷ್ಟ್ರಕ್ಕೆ ಕೂಡಾಕ್ ಪ್ರಾರಂಭ ಮಾಡ್ತಾರ ಅಂತ. ಯಾವಾಗ ಜರ್ಮನಿ ಆರಂಭದಲ್ಲಿ ಮೇಲುಗೈಯನ್ನ ಸಾಧಿಸ್ತೈತೋ ಆಗೇನಪ್ಪಾ ಅಂದ್ರ ರಷ್ಯಾ ಏನಪ್ಪಾ ಅಂದ್ರೆ ಜರ್ಮನಿ ಮತ್ತು ಆಸ್ಟ್ರಿಯಾದ ವಿರುದ್ಧ ಹೋರಾಟ ಮಾಡಕ್ ರೆಡಿ ಆಗ್ತದೆ. ರಷ್ಯಾ ಜರ್ಮನಿ ಮತ್ತು ಆಸ್ಟ್ರಿಯಾದ ವಿರುದ್ಧವಾಗಿ ಹೋರಾಟ ಮಾಡಕ್ ರಷ್ಯಾ ಫಸ್ಟ್ ತಯಾರಾಗ್ತದೆ. ಹಾಗಾದ್ರೆ ರಷ್ಯಾ ತಯಾರಾಯ್ತು ಅಂತಂದಾಗ ಆ ರಷ್ಯಾ ತಯಾರಾಗಿ ಜರ್ಮನಿ ಮತ್ತು ಆಸ್ಟ್ರಿಯಾದ ವಿರುದ್ಧವಾಗಿ ಹೋರಾಟ ಏನ ಆರಂಭ ಮಾಡ್ತದ, ಅದನ್ನ ನಾವು ಮಾರನೇ ಕಾಳಗ ಅಂತ ಕರಿತೀವಿ. ಆ ಮಾರನೇ ಕಾಳಗದೊಳಗೆ ರಷ್ಯಾದವರು ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಸೋಲ್ತಾರೆ. ಯಾಕಂದ್ರ ಅಲ್ಲಿ ಶಸ್ತ್ರಾಸ್ತ್ರಗಳ ಮತ್ತು ಸೈನ್ಯದ ಅಭಾವ ಇರ್ತೈತಿ. ಜಲಾಂತರಗಾಮಿ ಹಡಗುಗಳೇನಿರ್ತಾವಲ್ಲ ಅವು ಹಡಗುಗಳು ರಷ್ಯಾದ ಹತ್ರ ಬಹಳ ಕಡಿಮೆ ಇರ್ತಾವ. ಅದಕ್ಕಾಗಿ ರಷ್ಯಾ ಏನಪ್ಪಾ ಅಂದ್ರೆ ಸೋಲನ್ನ ಅನುಭವಿಸ್ತೈತಿ ಅಂತ. ಇದು ಮಾರನೇ ಕಾಳಗದಲ್ಲಿ ಆಗಿರ್ತಕ್ಕಂಥ ಘಟನೆ. ಮಾರನೇ ಕಾಳಗದಾಗ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಫ್ರೆಂಚ್ ದಂಡನಾಯಕ ಆಗಿರ್ತಕ್ಕಂಥ ಛೋಪ್ರೆ ಏನಪ್ಪಾ ಅಂದ್ರೆ ಜರ್ಮನಿಯ ದಾಳಿಯನ್ನ ಸಂಪೂರ್ಣವಾಗಿ ಎದುರಿಸ್ತಾನ. 1915 ಸಂದರ್ಭದೊಳಗ ಇಟಲಿ ಮಿತ್ರಕೂಟ 3 ರಾಷ್ಟ್ರಗಳ ತ್ರಿಕೂಟವನ್ನ ಬಿಟ್ಟು ಏನಪ್ಪಾ ಅಂದ್ರೆ ಮಿತ್ರ ರಾಷ್ಟ್ರಗಳಿಗೆ ಬಂದು ಸೇರ್ತೈತಿ. ಅವಾಗ ಏನಪ್ಪಾ ಅಂದ್ರೆ ಫ್ರಾನ್ಸ್, ಇಂಗ್ಲೆಂಡ್, ರಷ್ಯಾ ಮತ್ತು ಇಟಲಿ ಅಂತೇಳಿ ಚತುಷ್ಕೂಟಗಳಾಗ್ತವ. ಟ್ರೈಸಿ ಮತ್ತು ಟ್ರಿಂಟಿನೋ ಅನ್ನುವಂತ 2 ಪ್ರದೇಶಗಳ ಮಧ್ಯೆ ಏನಪ್ಪಾ ಅಂತಂದ್ರೆ ಪರಸ್ಪರ ಹೋರಾಟಗಳ ಆರಂಭ ಆಗ್ತವ. ಇದ್ರ ಜೊತೆ ಜರ್ಮನಿ ಆರಂಭದೊಳಗೆ ತನ್ನ ಯುದ್ಧ ನೈಪುಣ್ಯತೆಯನ್ನ ಸಾಧಿಸ್ತೈತಿ. ತನ್ನ ಸಂಘಟನೆ, ತನ್ನ ಸೈನ್ಯ ಬಲ, ತನ್ನ ನೌಕಾಪಡೆಯಿಂದ ಆರಂಭದೊಳಗೆ ವಿಜಯವನ್ನ ಸಾಧಿಸ್ತೈತಿ. ಇಡೀ ಜಗತ್ತ ಗೆದ್ದಿದ್ದಕ್ಕಾಗಿ, ಜರ್ಮನಿ ಗೆದ್ದಿದ್ದಕ್ಕಾಗಿ ಏನಪ್ಪಾ ಅಂತಂದ್ರೆ ದಂಗ್ ಆಗ್ತೈತದ. ಯಾಕಂದ್ರೆ ವಿಶ್ವ ಸಾಮ್ರಾಜ್ಯ ಕಟ್ಬೇಕಂದ್ರ ಇವ್ರು ಗೆದ್ರು ಅಂತಂದ್ರೆ ಇಡೀ ಸಾಮ್ರಾಜ್ಯನ, ಇಡೀ ವಿಶ್ವನ ತಮ್ಮ ಕೈ ಒಳಗೆ ಇಟ್ಕೊಳ್ತಾರ ಅನ್ನುವಂತ ಕಲ್ಪನೆ ಅವರಲ್ಲಿ ಬರ್ತೈತಿ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಮೊಟ್ಟ ಮೊದಲನೆಗೆ ಇವರನ್ನ ಎದುರಿಸಬೇಕು ಅಂತೇಳಿ ಜರ್ಮನಿ ಮತ್ತು ಆಸ್ಟ್ರಿಯಾವನ್ನ ಎದುರಿಸುವ ಸಲುವಾಗಿ ರಷ್ಯಾ ಸಜ್ಜಾಗ್ತೈತಿ. ರಷ್ಯಾ ಸೈನ್ಯ ಸಮೇತವಾಗಿ ಹೋರಾಟಕ್ಕೆ ಇಳಿತೈತಿ. ಆರಂಭದೊಳಗೆ ರಷ್ಯಾ ಸೋಲ್ತದೆ. ಇದು ಮೊದಲನೇ ಘಟನೆ.
ಇನ್ನು ಎರಡನೇದ್ದು ಅಂದ್ರೆ ರಷ್ಯಾದ ಸೋಲು. ಯಾಕೆ ಸೋಲು ಆತ ರಷ್ಯಾದ್ದು ಅಂತ ಎರಡನೇ ಕಾರಣ, ಎರಡನೇ ಘಟನೆ ಅಂದ್ರೆ ರಷ್ಯಾದ ಸೋಲು. ರಷ್ಯಾ ಯಾಕೆ ಸೋಲ್ತು? ರಷ್ಯಾ ಜರ್ಮನಿ ಮತ್ತು ಆಸ್ಟ್ರಿಯಾ ಎರಡರ ಮೇಲೂ ದಾಳಿ ಮಾಡ್ತದೆ. ಎರಡನೇ ಘಟನೆ ಅಂತಂದ್ರೆ ರಷ್ಯಾದ ಸೋಲು. ಯಾಕೆ ಸೋತ್ರು ಅಂತಂದ್ರೆ ರಷ್ಯಾ ಏನಪ್ಪಾ ಅಂತಂದ್ರೆ ಒಂದ್ರ ಮೇಲೆ ದಾಳಿ ಮಾಡ್ಬೇಕಾಗಿತ್ತ. ಅದು ಏನ್ ಮಾಡ್ತೈತಿ ಅಂದ್ರ ಜರ್ಮನಿ ಮೇಲೇನು ದಾಳಿ ಮಾಡ್ತೈತಿ, ಆಸ್ಟ್ರಿಯಾದ ಮೇಲೇನು ದಾಳಿ ಮಾಡ್ತೈತಿ. ಜರ್ಮನ್ ಏನದಾರಲ್ಲ ಅವರು ರಷ್ಯನ್ರನ್ನ ಸಂಪೂರ್ಣವಾಗಿ ಸೋಲಿಸ್ಬಿಡ್ತಾರೆ. ಜರ್ಮನ್ರು ರಷ್ಯನ್ರನ್ನ ಸಂಪೂರ್ಣವಾಗಿ ಸೋಲಿಸ್ತಾರೆ. ಆದ್ರೆ ರಷ್ಯಾದವ್ರು ಏನದಾರಲ್ಲ ಅವರು ಆಸ್ಟ್ರಿಯಾವನ್ನ ಸೋಲಿಸ್ತಾರೆ. ಜರ್ಮನ್ರ ಕೈ ಒಳಗ ಸೋಲ್ತಾರ, ಆಸ್ಟ್ರಿಯಾವನ್ನ ಸೋಲಿಸ್ತಾರೆ. ಜರ್ಮನ್ರ ಕೈ ಒಳಗ ಸೋಲ್ತಾರೆ ರಷ್ಯಾದವರು, ಆಸ್ಟ್ರಿಯಾವನ್ನ ಸಂಪೂರ್ಣವಾಗಿ ಸೋಲಿಸ್ತಾರೆ. ಅಂದ್ರೆ ಒಂದು ಗೆಲುವು ಆಗ್ತೈತಿ, ಒಂದು ಸೋಲ್ ಆಗ್ತದ ಅಂತ. ಇದರಿಂದ ಏನಪ್ಪಾ ಅಂತಂದ್ರ ಗ್ಯಾಲಿಸಿಯಾದ ರಾಷ್ಟ್ರೀಯ ಹೆದ್ದಾರಿ ಕ್ಯಾಂಪೇರ್ನಿ ಅಂತನ್ನುವಂತ ಹೆದ್ದಾರಿ ಏನೈತಲ್ಲ, ಕ್ಯಾಲಿಫೋರ್ನಿಯಾದ ಹೆದ್ದಾರಿ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ರಷ್ಯಾದ ವಶ ಆಗ್ತೈತಿ. 1915 ಸಂದರ್ಭದೊಳಗ ನಾವು ಹೇಳಿದ್ವಿ, ಮಾರನೇ ಕಾಳಗದೊಳಗ 1915 ಮಿತ್ರ ರಾಷ್ಟ್ರಗಳಲ್ಲಿರ್ತಕ್ಕಂಥ ಇಟಲಿ ವಾಪಸ್ ಬಂದು, ಇಟಲಿ ಅಂದ್ರೂ ನಡೀತೈತಿ, ಟರ್ಕಿ ಅಂದ್ರೂ ನಡೀತದೆ. ನಾವೆಲ್ಲ ಮೊದಲು ಕೂಡಿದ್ದು ಆಮೇಲೆ ಹೊಡಿತಿದ್ದು. ಆ ಟರ್ಕಿ ಏನಪ್ಪಾ ಅಂತಂದ್ರೆ ಆಸ್ಟ್ರಿಯಾದ ಮೇಲೆ ದಾಳಿ ಮಾಡ್ತದೆ. ಟರ್ಕಿ ಆಸ್ಟ್ರಿಯಾದ ಮೇಲೆ ದಾಳಿ ಮಾಡ್ತದೆ. ಅಂದ್ರೆ ರಷ್ಯಾ ಆಸ್ಟ್ರಿಯಾದ ಜೊತೆ ಗೆದ್ದಾಗ, ಅಂದ್ರೆ ಆಸ್ಟ್ರಿಯಾ ಸೋಲ್ತೈತಿ. ಆಸ್ಟ್ರಿಯಾ ಸೋತಿದ್ದಕ್ಕಾಗಿ ಟರ್ಕಿನೂ ಆಸ್ಟ್ರಿಯಾದ ಮೇಲೆ ದಾಳಿ ಮಾಡ್ತದೆ. ಅಂದ್ರೆ ಸೋತೈತಿಲ್ಲ, ಹಳ್ಳಕ್ಕೆ ಬಿದ್ದ್ರ ಅಂತಂದ್ರೆ ಆಳಿಗೊಂದ್ ಕಾಲು ಉಗಿಬೇಕಂತ ಸೋತಾರ. ಇದೇ ಕಾಲನಾಗ ಏನಪ್ಪಾ ಅಂತಂದ್ರೆ ಅಲ್ಲಿ ಟರ್ಕಿನೂ ಏನಪ್ಪಾ ಅಂದ್ರೆ ಅವ್ರ ಜೊತೆ ಯುದ್ಧ ಮಾಡ್ತೈತಿ. ಯುದ್ಧ ಮಾಡಿದ ಸಂದರ್ಭದೊಳಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ಸಾಕಷ್ಟು ನಷ್ಟ ಆಗ್ತದೆ. 1915 ರಷ್ಯಾ ಸಂಪೂರ್ಣವಾಗಿ ಸೋತ ಆದ್ಮೇಲೆ ಇನ್ನೊಂದು ಘಟನೆ ನಡೀತೈತಿ. ಅದನ್ನ ನಾವು ವೆರ್ಡೋನ್ ಕಾಳಗ ಅಂತ ಕರಿತೀವಿ. ವೆರ್ಡೋನ್ ಕಾಳಗ ಅಂತ ಕರಿತೀವಿ. 1916 ಫೆಬ್ರವರಿ 21ಕ್ಕ ಜರ್ಮನಿ ಏನಪ್ಪಾ ಅಂತಂದ್ರ ಫ್ರಾನ್ಸಿನ ನೆಲೆಯಾಗಿರ್ತಕ್ಕಂಥ ವೆರ್ಡೋನ್ ಮೇಲೆ ದಾಳಿಯನ್ನ ಮಾಡ್ತದೆ. ಜರ್ಮನ್ ತನ್ನ ದೊಡ್ಡದಾಗಿರ್ತಕ್ಕಂಥ ಸೈನ್ಯವನ್ನ ತಗೊಂಡು ಎಷ್ಟೆಲ್ಲ ಕಷ್ಟ ಆದ್ರೂ ಪರವಾಗಿಲ್ಲ, ಹೇಗಾದ್ರೂ ಮಾಡಿ ವೆರ್ಡೋನ್ ಅನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ಬೇಕು ಅನ್ನುವಂತ ನಿರ್ಧಾರವನ್ನ ಜರ್ಮನಿ ಮಾಡ್ತೈತಿ. ಅದೇ ರೀತಿಯಾಗಿ ಫ್ರಾನ್ಸ್ನ ಬಹಳ ನಿಧಾನಗತಿಯಲ್ಲಿ ಶಾಂತಿಯಿಂದ ಶೌರ್ಯ ಪರಾಕ್ರಮದಿಂದ ಜರ್ಮನಿಗೆ ವೆರ್ಡೋನ್ನ ಒಂದಂಗಲು ಜಗಾನ ಬಿಟ್ಟು ಕೊಡಬಾರ್ದು ಅನ್ನುವಂತ ನಿರ್ಧಾರ ಇಟ್ಟುಕೊಂಡು ಹೋರಾಟ ಆರಂಭ ಮಾಡ್ತದೆ. ಹೀಗಾಗಿ 1916 ಫೆಬ್ರವರಿ 21ಕ್ಕೆ ಜರ್ಮನಿ ಮತ್ತು ಫ್ರಾನ್ಸ್ ಮಧ್ಯೆ ವೆರ್ಡೋನ್ ಅನ್ನುವಂತ ಒಂದು ಪ್ರದೇಶದೊಳಗೆ ಕಾಳಗ ಆಗ್ತೈತಿ. ಅದನ್ನ ವೆರ್ಡೋನ್ ಕಾಳಗ ಅಂತ ಕರಿತೀವಿ. ಇದು ಕಾಳಗ ಒಂದಿನ ಒಂದು ವಾರ ನಡೆದಿರ್ತಕ್ಕಂಥ ಅಂತದ್ದಲ್ಲ. ಇದು ಸುಮಾರು ತಿಂಗಳುಗಳ ಕಾಲ ನಿರಂತರವಾಗಿ ನಡೆದಿರ್ತಕ್ಕಂಥ ಯುದ್ಧ. ಆರಂಭದಲ್ಲಿ ಜರ್ಮನ್ರು ಫ್ರಾನ್ಸಿನ ಕೆಲವು ಪ್ರದೇಶಗಳನ್ನ ಗೆದ್ಕೊಳ್ತಾರೆ, ವೆರ್ಡೋನ್ ಗೆದ್ಕೊಳಕ್ ಆಗೋದಿಲ್ಲ. ಆದ್ರೆ ಫ್ರಾನ್ಸ್ ಪ್ರತ್ಯುತ್ತರವಾಗಿ ಶಾಂತಿ ರೀತಿಯಿಂದ ಶೌರ್ಯದಿಂದ ಹೋರಾಟ ಮಾಡಿ ಇಲ್ಲಿ ಪ್ಯಾಡೆಟ್ ಅನ್ನ ನೇತೃತ್ವದೊಳಗ, ಪ್ಯಾಡೆಟ್ ಅನ್ನುವಂತ ಸೇನಾ ಮುಖ್ಯಸ್ಥನ ನೇತೃತ್ವದೊಳಗ ಪ್ಯಾಡೆಟ್ ಮತ್ತೆ ಇನ್ನೊಬ್ಬ ಬರ್ತಾನ ನೀವೆಲ್ಲಿ. ಪ್ಯಾಡೆಟ್ ಮತ್ತು ನೀವೆಲ್ಲಿ ಅನ್ನುವಂತ ಇಬ್ಬರು ಇಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ. ಪ್ಯಾಡೆಟ್ ಅನ್ನುವಂತ ನೇತೃತ್ವದೊಳಗೆ ಒಂದು ಫ್ರಾನ್ಸ್ ದೊಡ್ಡ ಸೈನ್ಯ ತಗೊಂಡು ಜರ್ಮನಿ ಗೆದ್ಕೊಂಡಿರ್ತಕ್ಕಂಥ ಫ್ರಾನ್ಸಿನ ಎಲ್ಲ ಪ್ರದೇಶಗಳನ್ನ ಮರು ಪಡ್ಕೊಳ್ಳುವುದರಲ್ಲಿ ಯಶಸ್ವಿ ಆಗ್ತಾರೆ. ಇದರಲ್ಲಿ ಇಬ್ರು ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಪ್ಯಾಡೆಟ್ ಮತ್ತು ನೀವೆಲ್ಲಿ ಅಂತ. ಇದೇ ನೀವೆಲ್ಲಿಯನ್ನ ಚೋಪ್ರೇನ ಸ್ಥಳದೊಳಗ ಏನಪ್ಪಾ ಅಂತಂದ್ರೆ ಸೇನಾ ನಾಯಕ ಅಂತೇಳಿ ನೇಮಕ ಮಾಡ್ತಾರೆ. ಇಲ್ಲಿ ವೆರ್ಡೋನ್ ಕಾಳಗದೊಳಗ ಸಂಪೂರ್ಣವಾಗಿ ಫ್ರಾನ್ಸ್ದವರು ಯಶಸ್ವಿ ಆಗ್ತಾರೆ. ಜರ್ಮನಿ ಅವ್ರು ಏನಪ್ಪಾ ಅಂತಂದ್ರೆ ವೆರ್ಡೋನ್ ಗೆದ್ಕೊಳ್ಬೇಕು ಅನ್ನುವಂತ ಕನಸು ಭಗ್ನ ಆಗ್ತೈತಿ. ಈ ವೆರ್ಡೋನ್ ಕಾಳಗದ ಪ್ರಭಾವದಿಂದ ಇನ್ನೊಂದು ಘಟನೆ ಸಂಭವಿಸ್ತೈತಿ. ಅದನ್ನ ನಾವು ಸೋಮನೆ ಕಾಳಗ ಅಂತ ಕರಿತೀವಿ. ಸೋಮನೆ ಕಾಳಗ ಅಂತ, ವೆರ್ಡೋನ್ ಕಾಳಗದ ಪ್ರಭಾವದಿಂದ ಸೋಮನೆ ಕಾಳಗ ಅಂತ ಆಗ್ತದ ಅಂತ. ಬೆಲ್ಜಿಯಂನಿಂದ
ಫ್ರಾನ್ಸ್ ಮೂಲಕ ಸ್ವಿಟ್ಜರ್ಲ್ಯಾಂಡ್ ಪ್ರಾಂತದ ತನಕ ಈ ವರ್ಡೋನ್ ಕಾಳಗದ ಪರಿಣಾಮ ಹಬ್ತೈತಿ. ಈ ಪರಿಣಾಮದಿಂದ ಸೋಮನೆ ಅನ್ನುವಂತ ಕಾಳಗ ಪ್ರಾರಂಭ ಆಗ್ತದೆ. ಪಶ್ಚಿಮ ರಂಗದೊಳಗ ದೀರ್ಘವಾಗಿರ್ತಕ್ಕಂಥ ಬಿಕ್ಕಟ್ಟುಗಳಿರ್ತಾವ. ಈ ಬಿಕ್ಕಟ್ಟನ್ನ ಶಮನ ಮಾಡುವುದರ ಸಲುವಾಗಿ ನಡೆದಿರ್ತಕ್ಕಂಥ ಸಾಂಪ್ರದಾಯಿಕ ಯುದ್ಧವನ್ನ ನಾವು ಸೋಮನೆ ಕಾಳಗ ಅಂತ ಕರಿತೀವಿ. ಜುಲೈ 1, 1916 ಸಾರ್ವತ್ರಿಕವಾದ ಹಲ್ಲೆಗಳ ಮೂಲಕ ಈ ಕಾಳಗ ಆರಂಭ ಆಗ್ತದೆ. ಮಿತ್ರ ರಾಷ್ಟ್ರಗಳು ನಿಧಾನಗತಿಯಲ್ಲಿ ಒಂದೊಂದು ಬಂದು ಸೇರ್ಕೊಂಡು ಯುದ್ಧವನ್ನ ಆರಂಭ ಮಾಡ್ತವೆ. ಆದ್ರೆ ಶತ್ರು ರಾಷ್ಟ್ರವಾಗಿರ್ತಕ್ಕಂಥ ಜರ್ಮನಿ ಬಿರುಸಾಗಿ ಆಕ್ರಮಣವನ್ನ ಮಾಡ್ತೈತಿ. ಈ ಬಿರುಸಾಗಿ ಜರ್ಮನಿ ಆಕ್ರಮಣ ಮತ್ತು ನಿಧಾನಗತಿಯಿಂದ ಮುನ್ನಡೆದಿರ್ತಕ್ಕಂಥ ಮಿತ್ರ ರಾಷ್ಟ್ರಗಳ ಆಕ್ರಮಣ ಇವೆಲ್ಲದರ ಮಧ್ಯೆ ಮಿತ್ರ ರಾಷ್ಟ್ರಗಳು ಅಕ್ಟೋಬರ್ ಹೊತ್ತಿಗೆ ಯುದ್ಧವನ್ನ ಸಂಪೂರ್ಣವಾಗಿ ಸಮಾಪ್ತಿ ಮಾಡ್ತವ, ಗೆಲುವನ್ನ ತಮ್ಮದಾಗಿಸಿಕೊಳ್ತವ. ತೀವ್ರಗತಿಯಲ್ಲಿ ಯುದ್ಧ ಮಾಡಿರ್ತಕ್ಕಂಥ ಜರ್ಮನಿಗೆ ಇಲ್ಲಿ ಸಂಪೂರ್ಣವಾಗಿ ಸೋಲಾಗ್ತೈತಿ. ಸುಮಾರು 120 ಮೈಲುಗಳವರೆಗೆ ಭೂಪ್ರದೇಶವನ್ನ 120 ಮೈಲಿನವರೆಗಿನ ಪ್ರದೇಶವನ್ನ ಮಿತ್ರ ರಾಷ್ಟ್ರಗಳಿಗೆ ಗೆದ್ದುಕೊಳ್ತಾವ. ಇಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ತಂತ್ರ ಬ್ರಿಟಿಷರೇನಪ್ಪಾ ಅಂತಂದ್ರೆ ಈ ಯುದ್ಧದಿಂದ ಕಲ್ಕೊಂತಾರೆ. ಈ ಸೋಮನೆ ಕಾಳಗದ ನಂತರ ಬಹಳ ಪ್ರಮುಖವಾಗಿರ್ತಕ್ಕಂಥ ಯುದ್ಧ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಅಂದ್ರೆ ನಾವು ಜಟಲ್ಯಾಂಡ್ ಯುದ್ಧ ಅಂತ ಕರಿತೀವಿ. ಇದಕ್ಕೆ ನೌಕಾ ಯುದ್ಧ ಅಂತನೂ ನಾವು ಕರಿತೀವಿ. ಈ ಜಟ್ಲ್ಯಾಂಡ್ ಯುದ್ಧ ಅದಲ್ಲ, ಈ ಜಟ್ಲ್ಯಾಂಡ್ ಯುದ್ಧ ಅನ್ನೋದು ಇಂಗ್ಲೆಂಡ್ ಮತ್ತು ಜರ್ಮನಿಯ ಮಧ್ಯೆ 1916 ನಡೆದಿರ್ತಕ್ಕಂಥದ್ದು. ಇದೊಂದು ನೌಕಾ ಯುದ್ಧ ಅಂತ ಹೇಳಿ ನಾವು ಕರಿತೀವಿ. ಜರ್ಮನಿಯ ನೌಕೆಯ ಅಡ್ಮಿರಲ್ ಆಗಿರ್ತಕ್ಕಂತಹ ವಾನ್ಸಿರ್ ನೇತೃತ್ವದೊಳಗ ಈ ಯುದ್ಧ ಆಗ್ತದ. 1916 ಮೇ 31 ಸಂದರ್ಭದೊಳಗ ಈ ಯುದ್ಧ ಪ್ರಾರಂಭ ಆಗ್ತದ. ಈ ಮುಂಚೆ ಯುರೋಪಿನೊಳಗ ಟ್ರಫಲ್ಗಾರ್ ಅನ್ನುವಂತ ಒಂದು ಯುದ್ಧ ನಡೆದಿತ್ತು. ಬಹಳ ವರ್ಷಗಳ ಹಿಂದೆ ಟ್ರಫಲ್ಗಾರ್ ಅನ್ನುವಂತ ಒಂದು ನೌಕಾ ಯುದ್ಧ ನಡೆದಿತ್ತು. ಅದನ್ನ ಬಿಟ್ರೆ ಅತ್ಯಂತ ದೊಡ್ಡ ಪ್ರಮಾಣದ ನೌಕಾ ಯುದ್ಧ ಅಂತಂದ್ರೆ ನಾವು ಜಟ್ಲ್ಯಾಂಡ್ ಯುದ್ಧ ಅಂತ ಕರ್ಕೊಂತೀವಿ. ಸರಿಸುಮಾರು 8-9 ಗಂಟೆಗಳ ಕಾಲ ನಿರಂತರವಾಗಿ ನಡೆದಿರುವಂತಹ ಯುದ್ಧ. ಈ ಯುದ್ಧದಿಂದಾಗಿ ಯುರೋಪಿನಲ್ಲಿರ್ತಕ್ಕಂಥ ಬಲಿಷ್ಠ ರಾಷ್ಟ್ರಗಳೆಲ್ಲ ಒಂದುಗೂಡುವಂತ ವ್ಯವಸ್ಥೆ ಆಗ್ತದೆ. ಇದ್ರೊಳಗ ಕಡಲ ತೀರದ ರಾಣಿ ಅಂತ ಕರ್ಸ್ಕೊಂಡಿರ್ತಕ್ಕಂಥ ಇಂಗ್ಲೆಂಡ್ ಏನಿದೆಯಲ್ಲ, ಆ ಇಂಗ್ಲೆಂಡ್ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ವಿಜಯವನ್ನ ಸಾಧಿಸ್ತದೆ. ಯಾಕಂತಂದ್ರೆ ಜರ್ಮನಿಯ ನೌಕಾಬಲ ಮತ್ತು ಇಂಗ್ಲೆಂಡಿನ ನೌಕಾಬಲನ್ನ ನಾವು ತುಲನೆ ಮಾಡಿದ್ರೆ ನೌಕೆಯಲ್ಲಿ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಶಕ್ತಿ ಇಂಗ್ಲೆಂಡ್ ಆಗಿತ್ತು. ಹೀಗಾಗಿ ಬಹುತೇಕ ಎಲ್ಲ ಯುದ್ಧಗಳಲ್ಲಿ ಯಾವ ನೌಕಾ ಯುದ್ಧಗಳಲ್ಲಿ ಇಂಗ್ಲೆಂಡ್ ಜಯವನ್ನ ಸಾಧಿಸ್ತದೆ. ಇದಾದ್ಮೇಲೆ 1916 ಡಿಸೆಂಬರ್ಕ್ಕೆ 1916 ಮೇ 31 ಏನು ಯುದ್ಧ ಆರಂಭ ಆಗ್ತದೆ. ಅದಾದ್ಮೇಲೆ 1916 ಡಿಸೆಂಬರ್ ಒಳಗೆ ಆಸ್ಟ್ರಿಯಾ ಮತ್ತು ಜರ್ಮನಿಯ ಸೈನ್ಯ ಎರಡೂ ಕುಡ್ಕೊಂಡು ರೊಮೇನಿಯಾ ಅನ್ನುವಂತ ಪ್ರದೇಶವನ್ನ ಗೆದ್ಕೊಳ್ತಾವ, ರೊಮೇನಿಯಾವನ್ನ ಸೋಲಿಸ್ತದೆ. ಇದಾದ್ಮೇಲೆ ಬಾಲ್ಕನ್ ನಲ್ಲಿರ್ತಕ್ಕಂಥ ಪ್ರದೇಶಗಳು ಆಸ್ಟ್ರಿಯಾ ಇಟಲಿ ಎರಡೂ ಕುಡ್ಕೊಂಡು ರುಮೇನಿಯಾ ಅನ್ನುವಂತ ಪ್ರದೇಶವನ್ನ ಗೆದ್ಕೊಳ್ಳೋದು. ಆಸ್ಟ್ರಿಯಾ ಇಟಲಿ ಮತ್ತು ರುಮೇನಿಯಾ ಅನ್ನುವಂತ ಪ್ರದೇಶವನ್ನ ಗೆದ್ಕೊಳ್ತಾವ. ಅಂದ್ರೆ ಆಸ್ಟ್ರಿಯಾದ ಆದ್ಮೇಲೆ ಬಾಲ್ಕನ್ನ ಪ್ರದೇಶವಾಗಿರ್ತಕ್ಕಂಥ ಇಟಲಿ ಮತ್ತು ರುಮೇನಿಯಾ ಅನ್ನುವಂತ ಪ್ರದೇಶವನ್ನ ಗೆದ್ಕೊಳ್ತದೆ, ಆಸ್ಟ್ರಿಯಾ ಗೆದ್ಕೊಳ್ತೈತಿ. ಇದಾದ್ಮೇಲೆ 1917 ಫೆಬ್ರವರಿ 23 ಪೋರ್ಚುಗಲ್ನ ಬಂದರುಗಳಲ್ಲಿ ಏನಪ್ಪಾ ಅಂತಂದ್ರ ಪೋರ್ಚುಗಲ್ನಲ್ಲಿ ಇರ್ತಕ್ಕಂಥ ಬಂದರುಗಳ ಏನಿದಾವಲ್ಲ, ಆ ಬಂದರುಗಳಲ್ಲಿ ಇರ್ತಕ್ಕಂಥ ಹಡಗುಗಳನ್ನ ಪೋರ್ಚುಗಲ್ ವಶಪಡಿಸಿಕೊಳ್ತದೆ. ಆ ಸಂದರ್ಭದೊಳಗ ಫ್ರಾನ್ಸಿಗೆ ಏನಪ್ಪಾ ಅಂದ್ರೆ ತನ್ನ ಸೈನ್ಯವನ್ನ ಕಳಿಸ್ತದೆ. ಫ್ರಾನ್ಸಿನ ಸೈನ್ಯನೂ ಬರ್ತೈತಿ, ಆಫ್ರಿಕಾದ ಸೈನ್ಯನೂ ಬರ್ತದೆ. ಇಂಗ್ಲೆಂಡ್ ಏನಪ್ಪಾ ಅಂತಂದ್ರೆ ಯುದ್ಧ ರಂಗವನ್ನ ಪ್ರವೇಶ ಮಾಡ್ಬೇಕಂತ ಅನಿಸ್ತೈತಿ. ಅದೇ ಸಂದರ್ಭದೊಳಗೆ ಸೈನ್ಯದ ನೆರವನ್ನ ಕೊಡ್ತದೆ. 1917 ಬಹಳ ಪ್ರಮುಖವಾಗಿರ್ತಕ್ಕಂಥ ಸೈನಿಕ ಮತ್ತು ರಾಜಕೀಯ ಘಟನೆಗ ಸಂಭವಿಸ್ತಾವ. ಅಂದ್ರೆ ಇಷ್ಟು ಮುಂಚೆ ಆಗಿದ್ದ ಯುದ್ಧ ಏನಾಗಿತ್ತಂದ್ರೆ ಒಂದು ಕೇವಲ ಸರ್ಬಿಯಾ ಅನ್ನುವಂತ ಒಂದು ಸಣ್ಣದಾಗಿರ್ತಕ್ಕಂಥ ದ್ವೀಪ ರಾಷ್ಟ್ರ ಆ ಒಂದು ರಾಷ್ಟ್ರದ ಮೇಲೆ ಯುದ್ಧ ಮಾಡಿದ್ರು. ಕೊನೆಗೆ ಅದು ಯಾವ ಮಟ್ಟಕ್ಕೆ ಬಂತು ಅಂತಂದ್ರೆ ಭೂಪ್ರದೇಶಕ್ಕಾಗಿ ಮಾಡಿರ್ತಕ್ಕಂಥ ಯುದ್ಧದಕ್ಕಿಂತ ಇದು ರಾಜಕೀಯವಾಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದ್ರ ಸಲುವಾಗಿ ಸೈನ್ಯದ ಶಕ್ತಿಯನ್ನ, ಸೈನ್ಯದ ಬಲವನ್ನ
ಹೆಚ್ಚಿಸಿಕೊಳ್ಳೋದು ಅಥವಾ ಅದನ್ನ ಪ್ರದರ್ಶನ ಮಾಡೋದ್ರ ಸಲುವಾಗಿ ಯುದ್ಧ ಆಯ್ತು, ಯುದ್ಧ ಆ ಮಟ್ಟಕ್ಕೆ ಬಂದು ನಿಲ್ತು ಅಂತ. 1917 ಸಂದರ್ಭದೊಳಗೆ ಏನಪ್ಪಾ ಅಂದ್ರ ಜರ್ಮನಿಯ ಯುದ್ಧದ ಯೋಜನೆಗಳು ಏನದಾವ ಮತ್ತು ಅವರ ನೀತಿಗಳು ಏನದು ಎಲ್ಲವೂ ವಿಫಲ ಆಗ್ತಾವ. ಆರಂಭದಲ್ಲಿ ಏನ ಯುದ್ಧ ಆಗ್ತದ, ಆರಂಭದಲ್ಲಿ ಯುದ್ಧದೊಳಗ ಜರ್ಮನಿ ಗೆಲ್ತದ, ಅಲ್ಲಿ ರಷ್ಯಾ ಸೋತಿರ್ತೈತಿ. ಜರ್ಮನಿ ಗೆದ್ದಾಗ ರಷ್ಯಾ ಸೋತಾಗ ಇಡೀ ಜಗತ್ತೇನಪ್ಪಾ ಅಂದ್ರೆ ಬಹಳ ಚಕಿತವಾಗಿ ನೋಡ್ತೈತಿ, ದಿಗ್ಭ್ರಾಂತ ಆಗ್ತೈತಿ. ಎಲ್ಲಿ ಇಡೀ ಜರ್ಮನಿ ಗೆತ್ತು ಅಂತಂದ್ರೆ ಎರಡನೇ ಕೈಸರ್ ವಿಲಿಯಂ ಒಂದು ಕನಸನ್ನ ಕಟ್ಕೊಂಡಿದ್ದ, ಇಡೀ ಜಗತ್ತನ್ನ ಆಳ್ಬೇಕು ಅಂತ. ಆ ಕನಸಲ್ಲಿ ನನಸಾಗ್ತೈತೇನೋ ಅವ್ರಿಗೆ ಅಂತ ಹೇಳಿ ಬಹುತೇಕ ಜಗತ್ತಿನಿರ್ತಕ್ಕಂಥ ರಾಷ್ಟ್ರಗಳು ದಿಗ್ಭ್ರಾಂತ ಆಗಿದ್ದು. ಆದ್ರೆ ಮೊದಲ ಏನು ಯೋಜನೆ ಹಾಕಿತ್ತಲ್ಲ ಜರ್ಮನಿ, ಅದು ಕೊನೆಗೆ ಏನಪ್ಪಾ ಅಂದ್ರೆ ಯೋಜನೆಗಳು ಮತ್ತು ನೀತಿಗಳು ವಿಫಲ ಆಗ್ತಾವ. ಅಂದ್ರೆ ಜರ್ಮನಿಗೆ ಸೋಲಾಗ್ತತಿ. ಇಲ್ಲಿ ಜರ್ಮನಿಗೆ ಸೋಲಾಗೋದನ್ನ ಕಾಣ್ತೀವಿ. 1917 3 ಘಟನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಜರ್ಮನ್ರು ಮಾಡಿರ್ತಕ್ಕಂಥ ಯುಬೋಟ್ ದಾಳಿ, ಇನ್ನೊಂದು ರಷ್ಯಾ ಕ್ರಾಂತಿ, ಮೂರನೇದ್ದು ಯುದ್ಧರಂಗವನ್ನ ಅಮೆರಿಕ ಪ್ರವೇಶ ಮಾಡಿದ್ದು. ಇವು 3 ಘಟನೆಗಳು ಇಡೀ ಯುರೋಪಿನೊಳಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 1917 ಸಂದರ್ಭದೊಳಗ. 1917 ರಷ್ಯಾ ಕ್ರಾಂತಿ ಏನ ಆರಂಭ ಆಗ್ತೈತಿ. ಆಗ ರಷ್ಯಾ ಮೊದಲನೇ ಮಹಾಯುದ್ಧದ ಮಿತ್ರ ಸೈನ್ಯದೊಳಗೆ ಇರ್ತೈತಿ. ಹೀಗಾಗಿ ರಷ್ಯಾ ಕ್ರಾಂತಿ ನಡೆದಿದ್ದಕ್ಕಾಗಿ ಈ ರಷ್ಯಾ ಏನ್ ಮಾಡ್ತಾರಪ್ಪ ಅಂದ್ರೆ ತನ್ನ ಸೈನ್ಯವನ್ನ ತಗೊಂಡು ಯುದ್ಧರಂಗದಿಂದ ಹಿಂದೆ ಸರಿತೈತಿ, ವಾಪಸ್ ರಷ್ಯಾಕ್ಕೆ ಹೋಗ್ತದೆ. ಅದೇ ಸ್ಥಾನವನ್ನ ತುಂಬಾಕ್ ಏನಪ್ಪಾ ಅಂದ್ರೆ ಅಮೆರಿಕ ಬರ್ತದ. ಅಮೆರಿಕ ರಷ್ಯಾದ ಸ್ಥಾನವನ್ನ ತುಂಬತೈತಿ. ಅಮೆರಿಕ ಯುದ್ಧರಂಗವನ್ನ ಪ್ರವೇಶ ಮಾಡಿದಾಗ ಅಮೆರಿಕದ ಯುದ್ಧದ ಗತಿ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಬದಲಾಗ್ತೈತಿ. ಆ ವಿಜಯದ ತಕ್ಕಡೆ ಏನಪ್ಪಾ ಅಂದ್ರೆ ಒಂದ್ ಕಡೆ ಮಿತ್ರ ರಾಷ್ಟ್ರದ ಫಲವಾಗಿ ವಾಲ್ತದೆ. ಯಾಕಂದ್ರೆ ಇಷ್ಟು ರಾಷ್ಟ್ರಗಳು ಕೂಡಿದ್ದು ಒಂದೇ ಆಗಿತ್ತು, ಅಮೆರಿಕ ಬಂದು ಕೂಡಿದ್ಮ್ಯಾಗ ಅದಕ್ಕೆ ಮತ್ತಷ್ಟು ಬಲ ಬಂದಂತಾಯ್ತು ಅಂತೇಳಿ. ಇಷ್ಟೆಲ್ಲ ಘಟನೆಗಳನ್ನ ನಾವೇನಪ್ಪ ಅಂದ್ರೆ ಮೊದಲನೇ ಮಹಾಯುದ್ಧಕ್ಕೆ ನೋಡ್ತೀವಿ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿತ್ತು ಅಂತಂದ್ರೆ ಮೊದಲನೇ ಮಹಾಯುದ್ಧದಲ್ಲಿ ಅಮೆರಿಕ ಪ್ರವೇಶ ಮಾಡಿದ್ದು